ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಸಾಮಾನ್ಯವಾಗಿ ಶನಿವಾರ ನಮಗೆ ಅಷ್ಟು ಶುಭವಾರವಲ್ಲ ಅನ್ನೋದು ತಲೆಯಲ್ಲಿ ಕೂತಿದೆ. ಆದರೆ ಈ ದಿವಸ ನೋಡಿ, ಶನಿವಾರ ರೋಹಿಣಿಯುಕ್ತವಾಗಿದೆ. ಶನಿ ರೋಹಿಣಿ ಚ, ಶನಿ ಮತ್ತು ರೋಹಿಣಿ ಸೇರಿದಾಗ, ಶನಿವಾರ ಮತ್ತು ರೋಹಿಣಿ ನಕ್ಷತ್ರ ಸೇರಿದಾಗ ಅದನ್ನು ಅಮೃತ ಸಿದ್ಧಿಯೋಗ ಅಂತ ಕರೀತಾರೆ. ಆದಿತ್ಯವಾರ ಆದಿತ್ಯ ಹಸ್ತ ನಕ್ಷತ್ರ ಸೇರಬೇಕು. ಗುರುಪುಷ್ಯ ಯೋಗ, ಗುರುವಾರ ಪುಷ್ಯ ನಕ್ಷತ್ರ ಸೇರಬೇಕು. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧೋ ಶನಿ ರೋಹಿಣಿ ಚ, ಬುಧವಾರ ಸೇರಬೇಕು, ಅನುರಾಧ ನಕ್ಷತ್ರ ಇರಬೇಕು, ಶನಿವಾರವಾಗಿರಬೇಕು, ರೋಹಿಣಿ ನಕ್ಷತ್ರ ಸೇರಬೇಕು. ಇಲ್ಲೆಲ್ಲ ನಾವು ಆ ಅಮೃತ ಸಿದ್ಧಿಯೋಗವನ್ನು ಕಾಣ್ತೀವಿ. ಅದು ಬಹಳ ವಿಶೇಷವಾದದ್ದು. ಹೀಗಾಗಿ ಈ ದಿವಸ ಏನಾದ್ರು ದಶಮಿ ಬೇರೆ ತಿಥಿ ತುಂಬ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರವೂ ಏನು ಸಾಮಾನ್ಯ ನಕ್ಷತ್ರವಲ್ಲ, ಬಹಳ ವಿಶೇಷವಾದ ನಕ್ಷತ್ರ. ಹೀಗಾಗಿ ನಕ್ಷತ್ರ ಹಾಗೂ ಈ ಅಮೃತ ಸಿದ್ಧಿಯೋಗ ಕಾರಣದಿಂದಾಗಿ ಈ ದಿವಸ ನೀವು ಯಾವುದೇ ಕೆಲಸ ಮಾಡಿದ್ರೆ ಅದು ಸ್ಥಿರವಾಗಿ ಉಳಿಯುತ್ತೆ. ಶನಿವಾರ ಸ್ಥಿರವಾರ ಅಂತ. ಹೀಗಾಗಿ ಯಾವುದಾದ್ರೂ ಸತ್ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡೋದರಿಂದ ಅದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹೀಗಾಗಿ ಈ ಶನಿವಾರವನ್ನು ನೀವು ನಿಸ್ಸಂಶಯದಿಂದ ಶುಭ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಳ್ಬಹುದು. ಹಾಗಂತ ವಿವಾಹವೋ ಉಪನಯವೋ ಅನ್ನೋ ಅರ್ಥ ಅಲ್ಲ ನೋಡಿ, ಅದು ಬೇರೆ, ಅದು ಸಂಸ್ಕಾರಕ್ಕೆ ಸಂಬಂಧಿಸಿರತಕ್ಕಂಥದ್ದು. ಆ ಸಂದರ್ಭಗಳಲ್ಲಿ ನಾವು ಇವುಗಳನ್ನೆಲ್ಲ ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಯಾವ ವಾರವೂ ಶ್ರೇಷ್ಠ ಕನಿಷ್ಠ ಅಂತ ಅರ್ಥ ಅಲ್ಲ. ಆದರೆ ಭಾವನಾತ್ಮಕವಾಗಿ ಒಂದು ನಂಟಿರುತ್ತೆ ನಮಗೆ, ಸೋಮವಾರ ಬುಧವಾರ ಗುರುವಾರ ಅಂದರೆ ಈ ರೀತಿಯಲ್ಲಿ. ಅದರ ಜೊತೆಗೆ ವಾರ ವಿಶೇಷತೆಯನ್ನು ಶಾಸ್ತ್ರಗಳು ಸೂಚಿಸಿದ್ದಾರೆ. ವಸ್ತುತಃ ಈ ವಾರಗಳೆಲ್ಲ ಬಂದು 1500 ವರ್ಷಗಳು ವರಾಹಮಿರಾದಿಗಳ ನಂತರದಲ್ಲಿ ಈ ವಾರಗಳನ್ನು ಪರಿಗಣನೆ ಅಂತ ನಚ್ಕೊಂಡಿದ್ದಾರೆ. ಬಹಳ ಪೂರ್ವದಲ್ಲಿ ನಕ್ಷತ್ರ ಪ್ರಧಾನವಾಗಿತ್ತು ನಮ್ಮದು. ನಮ್ಮ ಶಾಸ್ತ್ರವೂ ಅಷ್ಟೇ ರಾಶಿ ಪ್ರಧಾನ ಅಂತೀವಲ್ಲ, ಮೂಲವನ್ನು ಗಮನಿಸ್ಕೊಂಡ್ರೆ ನಕ್ಷತ್ರ ಪ್ರಧಾನವಾಗಿದ್ದಿದ್ದು. ನಕ್ಷತ್ರಕ್ಕೆ ಫಲ, ಈ ನಕ್ಷತ್ರದಲ್ಲಿ ಇಂಥ ಫಲ ಅಂತ. ಹಾಗೆ ನೋಡ್ಕೊಂಡೋದ್ರೆ ಫಲಕ್ಕಿಂತಲೂ ಗಣಿತ ಹೆಚ್ಚು ಇಲ್ಲಿ. ಈ ಫಲ ಜ್ಯೋತಿಷ ನಾವೆಲ್ಲ ಹೇಳ್ತಾ ಇರೋದೆಲ್ಲ ಫಲ, ಇದೆಲ್ಲ ಪಾಸಿಬಿಲಿಟೀಸನ್ನು ಹೇಳುತ್ತೆ, ಆಗತ್ತೆ, ಆಗಬಹುದು ಅಂತ ಹೇಳುತ್ತೆ. ನಿಶ್ಚಯಾತ್ಮಕ ಬುದ್ಧಿಯಿಂದ ಯಾರೂ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಎಷ್ಟಪ್ಪ ಅಂದರೆ ಒಂದು ಮಾರ್ಗ ಸೂಚನೆಗೆ ಇವೆಲ್ಲ. ಇದನ್ನೇ ನಚ್ಕೊಂಡು ನಾನು ಬದುಕಲ್ಲಿ ಇದನ್ನು ಮಾಡ್ತೀನಿ ಅಂತಂದರೆ ಇದು ಮೂಢ್ಯತನ ಆಗುತ್ತೆ. ಹೀಗಾಗಿ ಎಷ್ಟು ಬೇಕೋ ಅಷ್ಟನ್ನು ನಚ್ಕೊಳ್ಬೇಕು. ಅತಿಯಾದ ನಂಬಿಕೆ, ಅತಿಯಾಗಿ ಇದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಸ್ವಸಾಮರ್ಥ್ಯ ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮುಂದಕ್ಕೆ ಬರಬೇಕಿದೆ, ಈ ಹಂತ ದಾಟಿ ಮಿಡ್ಲ್ ಸ್ಕೂಲಲ್ಲೇ ಇರ್ತೀನಿ ಅಂತಂದರೆ ಹೇಗೆ ಹೇಳಿ? ಹೀಗಾಗಿ ಮುಂದಕ್ಕೆ ಹೋಗಬೇಕಾಗತ್ತೆ, ನಾವು ಹೈಯರ್ ಸ್ಟಡೀಸನ್ನು ಮಾಡಬೇಕಾಗತ್ತೆ. ಅಲ್ಲೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನೋಡಪ್ಪ, ಕರ್ಮ ಅನ್ನೋದು ತುಂಬ ತುಂಬ ಮುಖ್ಯವಾದದ್ದು. ಅದೇ ನಾನು ಮಾತಾಡ್ತಾ ಇದ್ದೀನಿ, ಇದು ಕರ್ಮ. ಕಣ್ಣು ಮಿಟುಕಿಸ್ತಾ ಇದ್ದೀನಿ, ಇದು ಕರ್ಮ. ಕಿವಿ ಕೇಳ್ತಾ ಇದೆ, ಇದೆಲ್ಲ ಕರ್ಮವೇ ಆಗುತ್ತೆ. ನಿದ್ರೆ ಮಾಡ್ತೀವಿ, ಹಸಿವಾಗುತ್ತೆ, ಆಕಳಿಕೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಇವುಗಳೆಲ್ಲ ನಮಗೇ ಗೊತ್ತಿಲ್ಲದೆ ಮಾಡ್ತಾ ಇರ್ತಕ್ಕಂಥ ಕರ್ಮಗಳು. ಇದ್ರ ಜೊತೆಗೆ ಅರಿವು ಸೇರಬೇಕು. ಇದನ್ನು ಭಗವಂತ ಹೇಳ್ತಾನೆ. ನಾವು ಕೆಲಸ ಮಾಡಬೇಕು, ಕೆಲಸಕ್ಕೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಅದಕ್ಕೆ ಪರಮಾತ್ಮನ ಕೃಪೆ ಉಂಟಾಗುತ್ತೆ. ಯೋಗ್ಯವಾದದ್ದನ್ನು, ಉತ್ತಮವಾದದ್ದನ್ನು ಮಾಡಿದಾಗ ಅಲ್ಲಿ ನಾವು ಫಲ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಫಲ ಸಿಗುತ್ತಾ ಅದನ್ನೇ ಜಾತಕ ಸೂಚಿಸುತ್ತೆ. ಹೌದಪ್ಪ, ಎಸ್, ಈ ದಾರಿಲಿ ಹೋದರೆ ನಿಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲ, ಈ ಕಾಲ ಸ್ವಲ್ಪ ನಿನಗೆ ಹಿನ್ನಡೆ ಇದೆ, ಹೀಗಾಗಿ ಈ ಕಾಲ ಬಿಟ್ಟು ಸ್ವಲ್ಪ ಕಾಲ ವೆಯ್ಟ್ ಮಾಡು, ಆಮೇಲೆ ಮುಂದಕ್ಕೆ ಹೋಗು, ತೊಂದರೆ ಇಲ್ಲ. ಹೀಗೆ ಒಂದು ಮಾರ್ಗಸೂಚಿ, ಬದುಕಿನ ಮಾರ್ಗಸೂಚಿಯಾಗಿದೆ ಇದು ಜ್ಯೋತಿಷ್ಯ. ಹಾಗಂತ ಇದರಲ್ಲಿ ಬೆಲೆ ಇಲ್ಲವಾ ಅಂತ ಇಷ್ಟು ಸಹಸ್ರ ವರ್ಷಗಳು, ಈ 21ನೇ ಶತಮಾನದಲ್ಲಿ ಇದು ಉಳ್ಕೊಂಡಿದೆ. ಯಾವುದಕ್ಕಾದರೂ ಭವಿಷ್ಯ ಕಳಿಬಹುದು. ಜ್ಯೋತಿಷಕ್ಕೆ ಅದು ಹೇಳೋದೇ ಭವಿಷ್ಯವನ್ನು. ಹೀಗಾಗಿ ಇದಕ್ಕೆ ಸಾವಿಲ್ಲ. ಇನ್ನು ಎಷ್ಟೋ ತಲೆಮಾರುಗಳು ಉರುಳು ಹೋದರೂ ಕೂಡ ಅದಕ್ಕೆ ಭವಿಷ್ಯಕ್ಕೆ ಬೆಲೆ, ಅದರದ್ದೇ ಆದ ಬೆಲೆ ಇದೆ. ಯಾಕೆಂದರೆ ಅದು ಭವಿಷ್ಯ. ಅದಕ್ಕೆ ಏನು ಚ್ಯುತಿ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ. ಆ ರೀತಿಯ ಒಂದು ಸಬ್ಜೆಕ್ಟ್ ಇದೆ. ಆದರೆ ಇದರ ರುಚಿ ಬೇರೆ ಇದೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ, ಅನುಭವ ಪಡ್ಕೊಳ್ಬೇಕಾಗಿರೋದು ಬೇರೆ ಬೇರೆ ಇದೆ. ಅರಿವು ಬೇಕು. ಇದರ ಅರಿವಿಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ, ಇದು ಊರುಗೋಲು. ಈ ರೀತಿಯಲ್ಲಿ ಶಾಸ್ತ್ರವನ್ನು ತಿಳ್ಕೊಳ್ಬೇಕೇ ವಿನಃ ಮೌಢ್ಯತೆಯಿಂದ ಅಲ್ಲ. ಹೀಗಾಗಿ ಈ ವಾರ ಶನಿವಾರ
ರೋಹಿಣಿ ನಕ್ಷತ್ರ ವಿಷಯ ಇಲ್ಲಿಂದ ಎಲ್ಲಿಗೋ ಹೋಯಿತು. ಈ ರೋಹಿಣಿ ಯುಕ್ತವಾದ ಶನಿವಾರ ದಿವಸ ಯಾವುದೇ ಕಾರ್ಯಗಳನ್ನು ನೀವು ಶುಭ ಕಾರ್ಯಗಳನ್ನು ಸಮಾಜಕ್ಕೆ ಯೋಗ್ಯವಾಗ್ತಕ್ಕಂಥದ್ದು ಉತ್ತಮವಾಗ್ತಕ್ಕಂಥದ್ದು ನಿಮಗೆ ಒಳ್ಳೆಯದಾಗ್ತಾ ಇದೆ, ನೀವು ಮನಸ್ಸಿನಿಂದ ಯೋಚನೆ ಮಾಡಿಕೊಳ್ಳಿ. ಈ ಕಾರ್ಯದಿಂದ ನನ್ನ ಕಾರ್ಯದಲ್ಲಿ 2 ಬಗೆ ಇರುತ್ತೆ. ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಒಂದು ಊರ್ಧ್ವಗತಿಯಲ್ಲಿ ತಗೊಂಡು ಹೋಗುತ್ತೆ, ಇನ್ನೊಂದು ಅಧೋಗತಿಗೆ ತಗೊಂಡು ಹೋಗುತ್ತೆ. ಹೀಗಾಗಿ ನಿಮ್ಮ ಮನಸ್ಸು ಒಂದು ನಿಶ್ಚಯ ಮಾಡಿಕೊಳ್ಳಿಕ್ಕೆ ಅಷ್ಟು ಬುದ್ಧಿಶಕ್ತಿ ಇರ್ತದೆ. ಈ ಕೆಲಸ ಮಾಡುವುದರಿಂದ ನಾನು ಕೆಳಕ್ಕೆ ಹೋಗ್ತೀನಾ ಅಥವಾ ಮೇಲಕ್ಕೆ ಹೋಗ್ತೀನಾ ಅಂತ ಒಂದು ಸಲ ಯೋಚನೆ ಮಾಡಿದ್ರಾಯ್ತು. ನಿಮಗೆ ಅನಿಸುತ್ತಲ್ವ ಇದು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದೆ ನನ್ನ ಅಂತ. ಅದನ್ನು ಸ್ಟಾಪ್ ಮಾಡಿ ನಿಮಗೇ ಗೊತ್ತಿದೆ ಚೆನ್ನಾಗಿ ಅಂತ ಕೃಷ್ಣ ಹೇಳೋದು ಇದನ್ನೇ. ಹೀಗಾಗಿ ಈ ದಿವಸ ಯಾವುದು ಊರ್ಧ್ವಗತಿಯಲ್ಲಿ ಸಾಗುವ ಕಾರ್ಯಗಳು ಯಾವುದು ಅಂತ ನೋಡ್ಕೊಳ್ಳಿ. ಆ ಕೆಲಸ ಇದು ಮಾಡಿ ಸ್ಥಿರವಾಗಿ ಉಳಿಯುತ್ತೆ. ನಾವು ಸತ್ತ ಮೇಲೂ ಅದು ಉಳಿಯುತ್ತೆ. ಅಂತಹ ಕೆಲಸ ಮಾಡಬಹುದು. ಈ ದಿವಸ ಚಿರಸ್ಥಾಯಿಯಾಗಿ ಉಳಿತಕ್ಕಂಥ ಕೆಲಸಗಳಾಗುತ್ತೆ. ಯೋಚನೆ ಮಾಡಿ. ಭಗವದ್ ಆರಾಧನೆಯಿಂದ ಹಿಡಿದು ಯಾರೋ ಒಬ್ಬರಿಗೆ ಉಪಕಾರ ಮಾಡೋದ್ರಿಂದ, ಮೊನ್ನೆ ಕಳೆದ ವಾರ ಫೇಸ್ಬುಕ್ಕಲ್ಲೆಲ್ಲ ಹರಿದಾಡ್ತಾ ಇತ್ತಲ್ಲ, ಒಬ್ಬ ಬಸ್ ಡ್ರೈವರ್ ಪತ್ರಿಕೆಯಲ್ಲಿ ಸುದ್ದಿ ಆಯ್ತಲ್ಲ, ಅವನು ಪಾಪ ದೊಡ್ಡ ಕಾರ್ಯ ಅಲ್ವಾ, ಅಂಥ ಮನಸ್ಸು ನಮ್ಮಂಥವ್ರು ಎಲ್ರಿಗೂ ಬರಬೇಕು. ನಾವು ಕಲ್ತ್ಕೋಬೇಕಾಗಿದೆ ಅಂಥವರಿಂದ. 4 ಜನಕ್ಕೆ ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೇನು ಊಟ ದಾನ ಮಾಡ್ತಕ್ಕಂಥದ್ದು, ವಸ್ತ್ರ ದಾನ ಮಾಡ್ತಕ್ಕಂಥದ್ದು, ವಿದ್ಯಾದಾನ ಮಾಡ್ತಕ್ಕಂಥದ್ದು, ಇದೆಲ್ಲ ನೋಡಿ, ಇದೆಲ್ಲ ಭಗವಂತನ ಸೇವೆ, ಭಗವಂತನಿಗೆ ನಾವು ಸಮರ್ಪಣೆ ಮಾಡೋ ಪೂಜೆ. ಇದು ನಿಜವಾದ ಪೂಜೆ ಆಗುತ್ತೆ. ಸುಮ್ಮನೆ ಅಲಂಕಾರ ಮಾಡೋದಕ್ಕಿಂತ ಸುಮ್ಮನೆ ನಾನು 25 ಲೀಟ್ರ್ ತೊಗೊಂಡು ಹೋಗಿ ಎಳ್ಳೆಣ್ಣೆ ಶನೀಶ್ವರನ್ನು ತುಂಬಿಸ್ಬಿಟ್ಟೆ, ಅವನನ್ನು ಮುಳುಗಿಸೇ ಬಿಟ್ಟಿದ್ದೀನಿ, ಈ ರೀತಿಯ ರಜೋಗುಣ ತಮೋಗುಣ ಪೂಜೆಗಳಿಗಿಂತ ಇದು ತುಂಬ ಬೆಲೆ ಬಾಳುವ ಪೂಜೆ ಆಗಿದೆ. ಯಾರು ಅನಾಥರೋ ಸಹಾಯಕರೋ ಅವರಿಗೆ ಬೇಕಾಗಿದೆಯೋ ಅಂಥವರಿಗೆ ಊಟ ಕೊಡೋದು, ವಸ್ತ್ರ ಕೊಡೋದು, ಅಥವಾ ಇನ್ನೇನೋ ಮನೆಗೆ ಸಹಾಯ ಮಾಡಬೇಕಾಗಿರೋದು, ಆಶ್ರಯ, ಎಷ್ಟೋ ಜನಕ್ಕೆ ಆಶ್ರಯವೇ ಇಲ್ಲ, ಅಂಥವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ, ಈ ರೀತಿಯ ಒಂದು ಆಲೋಚನೆ ಮಾಡೋದೇ ತುಂಬ ಒಳ್ಳೆಯ ಪೂಜೆ ಅನ್ನಿಸ್ಕೊಳುತ್ತೆ. ಶನೈಶ್ಚರನಿಗೆ ಇಷ್ಟ ಕೂಡ ಇಂಥ ಪೂಜೆಗಳು. ಹೀಗಾಗಿ ಶನಿದೋಷ ಇರತಕ್ಕಂಥವ್ರು ಇಂಥ ಸೇವೆಗಳನ್ನು ಮಾಡಿದ್ರೆ ನಿಸ್ಸಂಶಯವಾಗಿ ಶನಿ ಕೃಪೆ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.